ಬೆಂಗಳೂರಿನಲ್ಲಿ ಗೃಹಿಣಿ ಸುಪ್ರೀತಾ ಅನುಮಾನಾಸ್ಪದ ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಅಂಬೇಡ್ಕರ್ ಆಸ್ಪತ್ರೆಗೆ ಸುಪ್ರೀತಾ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮತ್ತೊಂದು ಕಡೆ ಮುಗಿಲು ಮುಟ್ತಾ ಇದೆ. ಇದು ಕೊಲೆನೇ, 100% ಇದು ಕೊಲೆ ಮಾಡಿದ್ದಾರೆ ಹೀಗಂತೇಳಿ ಗಂಡನ ಮನೆಯವರ ಕಡೆ ಮೇಲೆ ಬೊಟ್ಟು ಮಾಡ್ತಾ ಇದ್ದಾರೆ ಯುವತಿಯ ಪೋಷಕರು, ಮಹಿಳೆಯ ಪೋಷಕರು. ಇವತ್ತು ಬೆಳಗ್ಗೆಯಿಂದ ನಾಪತ್ತೆ ಆಗಿದ್ದಾರಂತೆ ಪತಿ ಕಿರಣ್ ಅಂತ. ಗಂಡನ ಕಡೆಯವರೇ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆ ಮಹಿಳೆಯ ಕುಟುಂಬಸ್ಥರು. ಹೊಟ್ಟೆಗೆ ಪಾಯ್ಸನ್ ರೀತಿಯಾಗಿ ಏನೋ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾವುದೋ ವಸ್ತುವಿನಿಂದ ಬಲವಾಗಿ ಹೊಡೆದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಗಾಡಿ ತಗೊಳಕ್ಕೆ ಅಂತ ಹೇಳಿ ನಾವು ಅವರಿಗೆ ಹಣ ಕೊಡಬೇಕಿತ್ತಂತೆ. ಸ್ವಲ್ಪ ದಿನ ಮನೆಗೆ ಬಂದರೂ ಹಿಂಸೆ ಕೊಡ್ತಾ ಇದ್ರಂತೆ. ಈಗ ಕೊಲೆ ಮಾಡಿ ತಲೆಮರೆಸ್ಕೊಂಡಿದ್ದಾರೆ ಇಡೀ ಕುಟುಂಬ ಅಂತ ಸುಪ್ರೀತಾ ಕುಟುಂಬ ಆರೋಪ ಮಾಡ್ತಾ ಇದ್ದಾರೆ. ಈಗ ತಲೆಗೆ ಹೊಡೆದಿದ್ದಾರಾ, ಹೊಟ್ಟೆಯಲ್ಲಿ ಪಾಯ್ಸನ್ ಇದೆಯಾ, ಅದೆಲ್ಲವನ್ನೂ ಕೂಡ ಪೋಸ್ಟ್ ಮಾರ್ಟಮ್ಗೆ ಕೊಟ್ಟ ಬಳಿಕ ರಿಸಲ್ಟ್ ಬಂದ ನಂತರ ಗೊತ್ತಾಗುತ್ತೆ. ರಿಪೋರ್ಟ್ ನೋಡಿ ಆಮೇಲೆ ಪೊಲೀಸ್ ತನಿಖೆಯಲ್ಲಿ ವಿಚಾರ ಗೊತ್ತಾಗುತ್ತೆ. ಬಟ್ ಇದು ಕುಟುಂಬಸ್ಥರು ಮಾಡ್ತಿರುವಂಥ ನೇರ ಆರೋಪ. ಈಗ ಮೇಲ್ನೋಟಕ್ಕೆ ಅದು ಸೂಸೈಡ್ ರೀತಿ ಕಂಡ್ರೂ ಅದು ಸೂಸೈಡ್ ಅಲ್ಲ, ಇದು ಕೊಲೆನೇ ಹೀಗಂತ ಆರೋಪ ಮಾಡ್ತಾ ಇರೋದಾದ್ರೂ ಯಾಕೆ? ಈ ಹಿಂದೆ ಏನಾದರೂ ಚಿತ್ರಹಿಂಸೆ ಕೊಟ್ಟಿದ್ರಾ ಅಂತಂದರೆ ಹೌದು ಅಂತ ಹೇಳ್ತಾ ಇದೆ ಸುಪ್ರೀತಾ ಅವರ ಕುಟುಂಬಸ್ಥರು. ಸೊ ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋ ತನಕ ಏನನ್ನೂ ಹೇಳೋಕ್ಕಾಗೋದಿಲ್ಲ. ಬಟ್ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಅಂಬೇಡ್ಕರ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡ್ತಾ ಇದ್ದಂತೆ ಅಲ್ಲಿ ಹೊರಗಡೆ ಕುಟುಂಬಸ್ಥರು ಕಣ್ಣೀರಕ್ಕಿದ್ದಾರೆ. ಒಳಗಡೆ ಮಂಜು ಒಳಗಡೆ ಹೋಗಿದ್ರ ಒಳಗಡೆ ಮಂಜು ನಾನು